ಐದಾರು ದಶಕಗಳ ಕಾಲ ಇಡೀ ಸಂಗೀತ ಲೋಕವನ್ನು ಆಳಿದ್ದಂಥ ಸಂಗೀತ ಸಾಮ್ರಾಜ್ಞೆ ಎಸ್ ಜಾನಕಿ ಅವರ ನಿಧನ ಇವತ್ತು ಅಂತಿಮ ವಿಧಿವಿಧಾನವನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರ ಪಾರ್ಥಿವ ಶರೀರ ಕಣಿಯನಹುಂಡಿ ಗ್ರಾಮಕ್ಕೆ ತಲುಪುತ್ತೆ. ಅವರ ತೋಟದ ಮನೆಯಲ್ಲಿ ಅಥವಾ ತೋಟದಲ್ಲಿ ಅಂತಿಮ ವಿಧಿವಿಧಾನವನ್ನು ನಡೆಸಲಾಗುತ್ತೆ. ಆಂಧ್ರದ ಬ್ರಾಹ್ಮಣ ಸಂಪ್ರದಾಯದಂತೆ ವಿಧಿವಿಧಾನವನ್ನು ನೆರವೇರಿಸಲಾಗಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ವಿಧಿವಿಧಾನಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸಕಲ ಸಿದ್ಧತೆಗಳ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಅಂತಿಮ ಸಿದ್ಧತೆಗಳಿವೆಲ್ಲವೂ ಕೂಡ, ಜೊತೆಗೆ ಅಗ್ನಿ ಸ್ಪರ್ಶ ಮಾಡುವ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಅವರ ಮೊಮ್ಮಗಳು ಈ ವಿಧಿವಿಧಾನವನ್ನು ನೆರವೇರಿಸಲಿದ್ದಾಳೆ. ಇಡೀ ಭಾವುಕ ಲೋಕ ಇವತ್ತು ಮೈಸೂರು ಒಂದು ರೀತಿ ಸೂತಕದ ಛಾಯೆ ಎಲ್ಲೆಡೆಯೂ ಕೂಡ ಆಗಿದೆ. 1938 ಏಪ್ರಿಲ್ 23ರಂದು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ರೆಪೆಲ್ಲೆ ಗ್ರಾಮದಲ್ಲಿ ಜನಿಸಿದಂಥ ಇವರು ಕೇವಲ 3ನೇ ತರಗತಿಯಿಂದಲೇ ಸಂಗೀತ ಅಭ್ಯಾಸವನ್ನು ಶುರು ಮಾಡಿದರು. 3ನೇ ವಯಸ್ಸಿನಲ್ಲಿ 20ರ ಹರೆಯದಲ್ಲಿ ಚಿಕ್ಕಪ್ಪನ ಸಲಹೆಯಂತೆ ಚೆನ್ನೈಗೆ ಬಂದು MS ಸ್ಟುಡಿಯೋದಲ್ಲಿ ಸಂಗೀತ ನಿರ್ದೇಶಕ ಆರ್ ಸುದರ್ಶನಮ್ಮರವರ ಬಳಿ ಕೆಲಸವನ್ನು ಆರಂಭ ಮಾಡಿದರು. 1957ರಲ್ಲಿ ತಮಿಳು ಚಿತ್ರ ವಿಧಿನ್ ವಿಳೆಯಾಟ್ಟುವಿನ ಮೂಲಕ ಹಾಡನ್ನು ಹಾಡೋದ್ರ ಮೂಲಕ ಅಧಿಕೃತವಾಗಿ ಅವರ ಜರ್ನಿಯನ್ನು ಆರಂಭ ಮಾಡಿದರು. ಅದೇ ವರ್ಷ 6 ಭಾಷೆಗಳಲ್ಲಿ ಹಾಡಿ ಗಮನ ಸೆಳೆದರು. ಇದು ಬಹುಶಃ ಅಪರೂಪದಲ್ಲಿ ಅಪರೂಪದ ಸಾಧನೆ ಅನ್ನಿಸ್ಕೊಳ್ಳುತ್ತೆ. ಮೊದಲ ವರ್ಷವೇ ಹಾಡ್ತಾರೆ, ಮೊದಲ ಸಿನಿಮಾ ಹಾಡು ಹಾಡ್ತಾರೆ, ಅದೇ ವರ್ಷವೇ 6 ಭಾಷೆಗಳಲ್ಲಿ ಹಾಡ್ತಾರೆ. ಮುಂದೆ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಸೇರಿದಂಗೆ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಾಡಿದ್ದಾರೆ.